ಎಲ್ಲರೂ ನಮಸ್ಕಾರ. KFIT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ ತುರ್ತು ನಿಧಿ ಅಥವಾ ಎಮರ್ಜೆನ್ಸಿ ಫಂಡ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಈ ವಿಡಿಯೋ ನಿಮಗೆ ಹಿಡಿಸಿದರೆ ಲೈಕ್ ಮಾಡಿ, ತಪ್ಪದೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಎಮರ್ಜೆನ್ಸಿ ಫಂಡ್ ಅಂದರೆ ಏನು, ಯಾತಕ್ಕೆ ನಮಗೆ ಎಮರ್ಜೆನ್ಸಿ ಫಂಡ್ ಬೇಕು ಅನ್ನೋಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಸಾಧಾರಣವಾಗಿ ಈಗ ನೀವು ಗಮನಿಸಿರ್ಬೋದು, ಬಹಳಷ್ಟು ಕಡೆಯಲ್ಲಿ ಲೇ ಆಫ್ಸ್ಗಳಾಗುತ್ತೆ, ಫೈರಿಂಗ್ ಆಗುತ್ತೆ, IT ಕಂಪನಿಗಳಲ್ಲಿ ಉದ್ಯೋಗಿಗಳನ್ನು ಹೊರಗಡೆ ಕಳಿಸಲಾಗುತ್ತೆ. ಕೆಲಸ ಕಳ್ಕೊಳ್ಳುವಂತಹ ಎಷ್ಟೋ ಜನ ಯುವಕರು ಮುಂದೆ ಏನು ಅನ್ನುವಂಥ ಭವಿಷ್ಯಕ್ಕೆ ಒಂದು ದೊಡ್ಡ ಪ್ರಶ್ನೆಯಾಗಿ ಅವರು ತಮ್ಮ ಜೀವನವನ್ನೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಂತೆ ಅವರು ನಡೆಸುವಂತಹ ಜೀವನವನ್ನು ಹೇಗೆ ಸಾಗಿಸಬೇಕು, ಬದುಕನ್ನು ಹೇಗೆ ನಡೆಸಬೇಕು ಅನ್ನುವಂಥ ಪ್ರಶ್ನೆಯಲ್ಲಿ ಕೂತಿರ್ತಾರೆ, ಒಂದು ಸಂಕಷ್ಟದಲ್ಲಿ ಸಿಲುಕಿರ್ತಾರೆ. ಅದೇ ರೀತಿ ವ್ಯಾಪಾರಗಳಲ್ಲೂ ಸಹ ಕೆಲವು ಬಾರಿ ಲಾಸ್ ಆಗುತ್ತೆ, ಆರ್ಥಿಕ ಮುಗ್ಗಟ್ಟುಗಳು ತುತ್ತಾಗೋದ್ರಿಂದ ಕೆಲವು ಬಾರಿ ಕಂಪನಿಗಳು ಮುಚ್ಚಲ್ಪಡುತ್ತೆ. ಉದಾಹರಣೆಗೆ ಹೇಳಿದರೆ 2020ರಲ್ಲಿ ಕೋವಿಡ್ನ ಒಂದು ಸಂದರ್ಭದಲ್ಲಿ ಬಹಳಷ್ಟು ಕಂಪನಿಗಳು ಮುಚ್ಚಲ್ಪಡ್ತು ಅನ್ನೋಂಥ ವಿಚಾರ. ಇದರಿಂದ ಬಹಳಷ್ಟು ಜನ ಉದ್ಯೋಗಿಗಳು ತಮ್ಮ ಉದ್ಯಮವನ್ನು ಬಂದ್ ಮಾಡಿದ್ರು ಅಥವಾ ಪಡಲು ಮುಂದಾದರು. ಹಾಗೆಯೇ ಅಲ್ಲಿ ಕೆಲಸ ಮಾಡ್ತಿದ್ದ ಹಲವಾರು ಜನರಿಗೆ ಕೆಲಸ ಹೋಯಿತು. ಹಾಗೆ ಅವರು ಸಹ ಆರ್ಥಿಕ ಸಂಕಷ್ಟದಲ್ಲಿ ಅವರೆಲ್ಲ ತುತ್ತಾದರು ಅನ್ನೋಂಥ ವಿಚಾರ. ತುಂಬ ಜನ ಜೀವವನ್ನು ಸಹ ಕಳ್ಕೊಂಡ್ರು, ಅದರಲ್ಲಿ ಎಣ್ಣೆ ಮಾತಿಲ್ಲ. ಯಾಕೆ ಇದನ್ನೆಲ್ಲ ನಾನು ಹೇಳ್ತೀನಿ ಅಂದರೆ, ನಿಮ್ಮ ಜೀವನದಲ್ಲೂ ಸಹ ಈ ರೀತಿಯಾದಂಥ ಆರ್ಥಿಕ ಸನ್ನಿವೇಶಗಳು ಬರೀ ನಿಮ್ಮ ಜೀವನ ಅಷ್ಟೇ ಅಲ್ಲ, ನನ್ನ ಜೀವನದಲ್ಲೂ ನಮ್ಮೆಲ್ಲರ ಜೀವನದಲ್ಲೂ ಇದು ಬರುವಂಥ ಸಾಧ್ಯತೆಗಳು ಇರುತ್ತೆ ಅನ್ನೋಂಥ ವಿಚಾರ. ಹಾಗಿರ್ಬೇಕಾದ್ರೆ ಈ ಆಪತ್ಕಾಲಕ್ಕೋಸ್ಕರ ಒಂದು ಪ್ರತ್ಯೇಕವಾದಂಥ ನಿಧಿಯನ್ನು ನಾವು ನಮ್ಮ ಒಂದು ಸೇಫ್ಟಿ ನೆಟ್ ಆಗಿ, ನಮ್ಮ ಒಂದು ಸಂರಕ್ಷಣೆಗೋಸ್ಕರ, ನಮ್ಮ ಆರ್ಥಿಕ ಸಂರಕ್ಷಣೆಗೋಸ್ಕರ ಮಾಡೋದು ಬಹಳ ಉತ್ತಮವಾದಂಥ ಒಂದು ನಿರ್ಧಾರವಾಗಿದೆ ಅನ್ನೋಂಥ ವಿಚಾರ. ಈಗ ಕೆಲಸಕ್ಕೆ ಸೇರಿದಂತಹ ಹೊಸ ಒಂದು ಯುವಕರು ಯಾರೇ ಇದ್ದರೂ ಸಹ, ನೀವು ನಿಮ್ಮ 6 ತಿಂಗಳ ಒಂದು ಸಂಬಳದ ಮೊತ್ತ ಏನಿದೆ ಅದನ್ನು ಈ ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟರೆ, ನಾಳೆ ನಿಮಗೆ ಕೆಲಸ ಹೋಯಿತು ಅಥವಾ ಕೆಲಸದಿಂದ ಬದಲಾವಣೆ ಆಗಬೇಕು, ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕು ಅಂದಾಗ ಸಹ ಈ ಹಣವನ್ನು ನಿಮ್ಮ ತಿಂಗಳ ಖರ್ಚಿಗೆ ಅದು ಉಪಯೋಗಿಸೋದಕ್ಕೆ ಬಹಳ ಒಂದು ಪೂರಕವಾಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳು ಸಹ ನೀವು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ಬಿಸ್ನೆಸ್ನ ಮುಂದುವರಿಸೋದಕ್ಕೆ, ಯಾವುದೇ ರೀತಿಯಾದಂಥ ಆರ್ಥಿಕ ಸಂಕಷ್ಟದಿಂದ ಪಾರಾಗೋದಕ್ಕೆ ನೀವು ಗಳಿಸಿದಂತಹ ಲಾಭದಲ್ಲಿ ಒಂದು 5ರಿಂದ 10% ಹಣವನ್ನು ಈ ಎಮರ್ಜೆನ್ಸಿ ಫಂಡಿಗೆ ನೀವು ವರ್ಗಾವಣೆ ಮಾಡ್ತಾ ಹೋಗ್ಬೋದು. ಹೇಗೆ ನೀವು ಅದನ್ನು ವರ್ಗಾವಣೆ ಮಾಡಬೇಕು, ಎಷ್ಟರ ಪ್ರಮಾಣದಲ್ಲಿ ನೀವು ಎಮರ್ಜೆನ್ಸಿ ಫಂಡ್ ಇಡಬೇಕು ಅಂದರೆ, ನಿಮ್ಮ ಲಾಭದ ಗಳಿಕೆ ಏನಿದೆಯೋ ಆ ಗಳಿಕೆಗೆ 1% ಹೆಚ್ಚಿನ ಒಂದು ಪ್ರಮಾಣದ ಹಣವನ್ನು ನೀವು ಈ ಎಮರ್ಜೆನ್ಸಿ ಫಂಡಲ್ಲಿ ಇಡೋದು ನಿಮಗೆ ಉತ್ತಮವಾಗುತ್ತೆ ಅನ್ನೋಂಥ ವಿಚಾರ. ಯಾಕೆಂದರೆ ಸಡನ್ನಾಗಿ ನಿಮಗೆ ನಷ್ಟ ಸಂಭವಿಸ್ತು ಅಂತಂದಾಗ ಈ ಒಂದು ಎಮರ್ಜೆನ್ಸಿ ಫಂಡಿನ ಮೂಲಕ ನೀವು ಆ ಹಣವನ್ನು, ನೀವು ಆ ಲಾಸಿಂದ ಹೊರಗೆ ಬರ್ಬೋದು. ಒಂದು ವೇಳೆ ನೀವೇನಾದ್ರು ಸಾಲ ಇಲ್ಲ ಮಾಡಿದರೆ, ಜೀವನವನ್ನು ನಡೆಸೋದು ಕಷ್ಟ ಆಯಿತು ಅಂದಾಗ ಈ ಎಮರ್ಜೆನ್ಸಿ ಫಂಡ್ ಮೂಲಕ ನಿಮ್ಮ ಸಾಲದ ಬಡ್ಡಿಗಳನ್ನು, ಕಂತುಗಳನ್ನು ನೀವು ಕಟ್ಟೋದಕ್ಕೆ ಮುಂದಾಗ್ಬೋದು ಅಂತ ವಿಚಾರ. ಇದೇ ರೀತಿಯೇ ಸಹ ವೈಯಕ್ತಿಕವಾಗೂ ಸಹ ಕೆಲಸ ಮಾಡುವಂತಹ ಹಲವಾರು ಯುವಕರಾಗಿರ್ಬೋದು ಅಥವಾ ಉದ್ಯೋಗಿಗಳಾಗಿರ್ಬೋದು, ನೀವು ಸಹ ಈ ಎಮರ್ಜೆನ್ಸಿ ಫಂಡಿನ ಒಂದು ಫಲವನ್ನು ಪಡ್ಕೊಳ್ಳಿ. ಅದರ ಮೂಲಕ ನಿಮಗಾಗುವಂಥ ಆರ್ಥಿಕ ಸನ್ನಿವೇಶ, ತುರ್ತಿನ ಪರಿಸ್ಥಿತಿಗಳಲ್ಲಿ ಒಂದು ವೇಳೆ ಬ್ಯಾಂಕಿನ ಸಾಲದ EMI ಕಟ್ಟಲಿಕ್ಕೆ ಆಗಲಿಲ್ಲ ಅಂದಾಗ ಈ ಒಂದು ಹಣವನ್ನು ನೀವು ಬಳಸ್ಕೊಬೋದು ಅನ್ನುವಂಥ ವಿಚಾರ. ಇದು ಎಮರ್ಜೆನ್ಸಿ ಫಂಡಿಗೆ ಸಂಬಂಧಿಸಿದ ವಿಚಾರ. ಮಹಿಳೆಯರು, ಗೃಹಿಣಿಯರು ಏನು ಮಾಡ್ಬೋದು, ಅದೇ ರೀತಿ ಯುವತಿಯರು ಏನು ಮಾಡ್ಬೋದು ಅಂತಂದ್ರೂ ಸಹ, ಅವರು ಸಹ ಇದೇ ರೀತಿಯಾದಂಥ ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ಒಂದು ಬಿಲ್ಡ್ ಮಾಡಿ ಒಂದು ಅಕೌಂಟಲ್ಲಿ. ಹಾಗೆ ಮದುವೆ ಆಗಿದೆ ಅಂತಂದಾಗ ನೀವೇನು ಮಾಡಿ ಅಂತಂದರೆ, ಹೊಸದಾಗಿ ದಾಂಪತ್ಯದಲ್ಲಿರುವವರು ಚಿನ್ನದಲ್ಲಿ ನೀವು ಹೂಡಿಕೆ ಮಾಡೋದಕ್ಕೆ ಮುಂದಾಗಿ. ಚಿನ್ನದಲ್ಲಿ ಯಾಕೆ ಅಂದರೆ, ಆಪತ್ಕಾಲದಲ್ಲಿ ಚಿನ್ನ ಒದಗದಂಗೆ ಇನ್ಯಾವುದೇ ಒಂದು ಹಣ ಒದಗಲ್ಲ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಈ ಚಿನ್ನವನ್ನು ನೀವು ಅಡಮಾನವಿಟ್ಟಾರೋ ತುರ್ತು ಪರಿಸ್ಥಿತಿಗಳಲ್ಲಿ ಸಾಲವನ್ನು ಪಡ್ಕೊಬೋದು ಅನ್ನೋಂಥ ವಿಚಾರ. ಯಾವಾಗ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಒಂದು ಸಂಬಳ, ನೀವು ಸ್ಟೇಬಲ್ ಆದಂಥ ಇನ್ಕಮನ್ನು ಪಡ್ಕೊಳ್ತಾ ಇದ್ದೀರಾ, ಅಥವಾ ನೀವು ಓರ್ವ ಸರ್ಕಾರಿ ಉದ್ಯೋಗಿ ಆಗಿದ್ದೀರಾ ಅಂದರೆ ನೀವು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾ ಹೋಗಿ ಅನ್ನೋಂಥದ್ದು ಒಂದು ಅನಿಸಿಕೆನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆವಾಗ ನಿಮಗೆ ಕನ್ಸಿಸ್ಟೆಂಟಾಗಿ ನಿಮ್ಮ ಹಣ ಭದ್ರವಾಗಿರುತ್ತೆ. ಮತ್ತು ಅದೇ ರೀತಿ ಕನ್ಸಿಸ್ಟೆಂಟಾಗಿ ಚಿನ್ನದಲ್ಲಿ ನೀವು ಹೂಡಿಕೆ ಮಾಡ್ತಾ ಹೋದಂಗೂ ತುರ್ತು ಪರಿಸ್ಥಿತಿಗಳಲ್ಲಿ ಆ ಚಿನ್ನ ನಿಮಗೆ ಸಹಾಯ ಮಾಡುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ಬಿಲ್ಡ್ ಮಾಡಿ, ಮತ್ತು ಅದೇ ರೀತಿ ಚಿನ್ನವನ್ನು ನೀವು ಆವಾಗ ಹೂಡಿಕೆ ಮಾಡಿ ಅನ್ನೋಂಥ ವಿಚಾರ. ನಾನು ಯಾವುದೇ ರೀತಿ SEBI ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಇದು ಕೇವಲ ಶೈಕ್ಷಣಿಕವಾಗಿ ನಿಮಗೆ ಈ ಮಾಹಿತಿನ ಹಂಚ್ತಾ ಇದ್ದೇನೆ. ಈ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಷಯಗಳನ್ನೆಲ್ಲ ನೀವು ಶೇರ್ ಮಾಡಿ, ಮತ್ತು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಈ KFIT ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದಲ್ಲಿ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.